ಫಾರ್ಮ್ ಹೌಸ್ಗಳು, ಎದುರುಗಡೆ ನೀರಾವರಿ ಎಲ್ಲ ನೋಡ್ಬೋದು. 9 ಕುಂಟೆಲಿ ಏನು ಕಾಣಿಸ್ತಾ ಇದೆ, ಈ ಹಳ್ಳಿಯಿಂದ ಮೇಲೆ ಈ ಹಳ್ಳ ಕ್ರಾಸ್ ಮಾಡ್ಕೊಂಡು ಹೋಗೋಕ್ಕೆ ಇದೊಂದು ಸಿಮೆಂಟ್ ರಿಂಗ್ ಹಾಕಿದ್ದಾರೆ. ಇಲ್ಲಿ ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ ಬಿಲ್ಡಿಂಗು, ಆ ಬಿಲ್ಡಿಂಗ್ ಬಂದು ಸ್ಟವ್ ಕ್ರಾಫ್ಟ್ ಫ್ಯಾಕ್ಟ್ರಿ, ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಡ್ಜಸೆಂಟ್ ಆಗಿರುವಂಥ 9 ಕುಂಟೆ. ನೋಡಿ, ಈಗ ನೀರಾವರಿನೇ ಇಲ್ಲ, ಮಳೆನೇ ಇಲ್ಲ. ಮಳೆ ಇಲ್ಲದ್ರೂ ಯಾವ ಥರ ಗ್ರೀನಿಶ್ ಇದೆ ನೋಡಿ, ರಾಗಿ ಬೆಳೆದಿದ್ದಾರೆ ನೋಡಿ. ಇದಕ್ಕೆ 9 ಕುಂಟೆ ಸಪ್ರೇಟ್ RTC ಇದೆ. ಆಮೇಲೆ ಎಲೆಕ್ಟ್ರಿಕ್ ಕನೆಕ್ಷನ್ನು ಲ್ಯಾಂಡ್ ಮುಂದೆನೇ ಇದೆ. 9 ಕುಂಟೆಗೆ ಏನು ಎಲೆಕ್ಟ್ರಿಕ್ ಕನೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀರಾವರಿ ಆ ಪಕ್ಕದ ಹತ್ರ ಬೇಕಾದ್ರೆ ಕೊಡಿಸ್ತೀವಿ ನೀರು ಬೇಕು ಅಂದರೆ. ನೋಡಿ, ಅಲ್ಟಿಯಾಗಿ ಇಲ್ಲೊಂದು ಪೋಲ್ ಹಾಕಿದ್ದಾರೆ. ಇಲ್ಲಿಂದ ಹಿಡಿದು ಹಿಂದೆ ಅದು ಏನು ದಿಬ್ಬ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಹೋಗುತ್ತೆ. ಈ ಕಡೆ ಸೈಡು ಇಲ್ಲಿ ಮನೆ ಇದೆಯಲ್ಲ, ಈ ಮನೆ ಪಕ್ಕ ಏನು ಬರುತ್ತೆ ಅಲ್ಲಿಂದ ಇಲ್ಲಿವರೆಗೂ ನೋಡಿ. ಅಲ್ಲಿ ಕಾರ್ನರಲ್ಲಿ ಅಲ್ಲೂ ಒಂದು ಕೂಡ ಪೋಲ್ ಹಾಕಿದ್ದಾರೆ. ಅದು ತೆಂಗಿನ ಮರ ಇದೆಯಲ್ಲ, ಆ ತೆಂಗಿನ ಮರ ನೋಡಿ ಸುಳಿ ಹೊಡೆದಾಗಿದೆಯಲ್ಲ, ದೂರ ಕಾಣಿಸ್ತಾ ಇಲ್ಲ, ಅಲ್ಲೂ ಒಂದು ಪೋಲ್ ಇದೆ ಹಿಡ್ಕೊಂಡು. ಸೊ ಈ ರೋಡ್ಗೆ ಅಡ್ಜಸೆಂಟ್ ಆಗಿರುವಂಥ ರೆಕ್ಟ್ಯಾಂಗಲ್ ಆಗಿ ಬರುವಂಥದ್ದು 9 ಕುಂಟೆ ನೀರಾವರಿ ಪ್ರದೇಶ. ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ 5 ಕಿಲೋಮೀಟ್ರ್ ಆಗುವಂಥದ್ದು. ಇಂಡಸ್ಟ್ರಿಯಲ್ಗೆ ಅಡ್ಜಸೆಂಟು. ಸುತ್ತಲೂ ನೋಡ್ಬೋದು ಇಲ್ಲಿ ನೀರಾವರಿ ಯಾವ ಥರ ಇದೆ ಅಂಥೇಳಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಇರೋದ್ರಿಂದ ಸಿಂಪಲ್ಲಾಗಿ ಫಾರ್ಮ್ ಹೌಸ್ ಕಟ್ಕೊತೀನಿ.